ಬದ್ನಿಕಾಯಿ ಎಣ್ಗಾಯಿನ ಯಾವ ರೀತಿ ಮಾಡೋದು ಅನ್ನೋ ಸಂಪೂರ್ಣ ರೆಸಿಪಿಯನ್ನು ನೋಡೋಣ. ಹುರಿದೆ ಹಾಗೆ ಹಾಕಕ್ಕೆ ಬರಲ್ಲಮ್ಮ? ಜಾರಿಗೆ ಹಾಕ್ತಾ ಇದ್ದಾರೆ. 2 ಸಲಕ್ಕಾಗುತ್ತೆ ಇದು. ಹೌದು, ಹುರ್ಕೊಂಡಿರೋದು ಹೆಚ್ಚಿಕೊಂಡ್ರೆ ಈ ಥರ ನಿಲ್ಲಬೇಕು. ಹುಳಿ ಮತ್ತು ಖಾರ ಈ ಥರ ಓಕೆ, ಹಿಂಗೆ ಇಟ್ಬಿಡ್ಬೇಕು. ಇದಕ್ಕೇನು ತುಂಬದು ಬೇಡ? ತುಂಬದು ಬೇಡ, ಸರಿಸಾಗಿ ಒಳಗೆ ಹೋಗಿ ಬರಬೇಕು. ಇದನ್ನ ಅಲ್ಲೆಲ್ಲೇ ಒಂದು ಸ್ವಲ್ಪ ಹಾಕಬೇಕು. ಹೌದಾ? ಹೌದು, ಇಷ್ಟಾದರೆ ಆಯಿತು. ಹೌದು, ಬದ್ನಿಕಾಯಿ ಎಣ್ಗಾಯಿ ರೆಡಿ. ನಮಸ್ಕಾರ ವೀಕ್ಷಕರೇ, ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಅಮ್ಮ ನಮಸ್ಕಾರ. ನಮಸ್ಕಾರ. ಅಮ್ಮ, ಇನ್ನೇನು ಸಂಕ್ರಾಂತಿ ಹಬ್ಬ ಬಂದೇ ಬಿಡ್ತು. ಸಂಕ್ರಾಂತಿ ಅಂತಂದ್ರೆ ಎಳ್ಳು ಬೆಲ್ಲ, ಸಂಕ್ರಾಂತಿ ಅಂತಂದ್ರೆ ರೊಟ್ಟಿ ಪಲ್ಯಗಳದ್ದೇ ಅಬ್ಬರ. ಈ ಒಂದು ಸಂಚಿಕೆಯಲ್ಲಿ ಜೋಳದ ರೊಟ್ಟಿ ಜೊತೆಗೆ ಚೆನ್ನಾಗಿ ಮ್ಯಾಚ್ ಆಗುವಂತಹ ಎಣ್ಗಾಯಿ ಪಲ್ಯನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀರಾ? ಆಯ್ತು, ಮಾಡಿ ತೋರಿಸ್ಕೊಡ್ತೀನಿ. ಬನ್ನಿ ವೀಕ್ಷಕರೇ, ಈ ಒಂದು ಸಂಚಿಕೆಯಲ್ಲಿ ಬದ್ನಿಕಾಯಿ ಎಣ್ಗಾಯಿನ ಯಾವ ರೀತಿ ಮಾಡೋದು ಅನ್ನೋ ಸಂಪೂರ್ಣ ರೆಸಿಪಿಯನ್ನು ನೋಡೋಣ. ಮೊದಲಿಗೆ ನಾನು ಶೇಂಗಾನ ಈ ಥರ ಹುರ್ಕೊಂಡಿದ್ದೀನಿ. ಮೀಡಿಯಮ್ ಆಗಿ ಹುರ್ಕೋಬೇಕು. ಇದಕ್ಕಿಂತ ಹೆಚ್ಚಿಗೆ ಹುರಿದ್ರೆ ಹೊತ್ತುತ್ತೆ. ಇಷ್ಟು ಈ ಥರ ಸಿಪ್ಪೆ ತೆಗೆಯೋಷ್ಟು ಹುರ್ಕೋಬೇಕು. ಆಮೇಲೆ ಎಳ್ಳು ಈ ಥರ ದುಂಡಗಾಗಬೇಕು. ದುಂಡಗಾದ್ರೆ ಚೆನ್ನಾಗಿ ಪುಡಿ ಆಗುತ್ತೆ. ಹೌದು ಹೌದು, ಬಿಳಿ ಎಳ್ಳನ್ನು ತಗೊಂಡು ಹುರ್ಕೊಂಡು ಬಿಳಿ ಎಳ್ಳನ್ನು ತಗೊಂಡು ಹುರ್ಕೊಂಡಿದ್ದೀನಿ. ಇಷ್ಟಿದ್ರೆ ಕಂಪಾಗಿರುತ್ತೆ. ಓಕೆ. ಆಮೇಲೆ ಗುರೆಳ್ಳನ್ನು ಹುರ್ಕೊಂಡು ಇಟ್ಕೊಂಡಿದ್ದೀರಾ? ಗುರೆಳ್ಳನ್ನು ಈ ಥರ ಚಟಪಟ ಅನ್ನೋಷ್ಟು ಹುರಿದು ತಗೊಂಡಿದ್ದೀನಿ. ಈ ಮುಂದೆ ನಾನು ಹಸಿಮೆಣಸಿಕಾಯಿನ ಹುರ್ಕೊಳ್ತಾ ಇದ್ದೀನಿ. ಓಕೆ. ಎಷ್ಟು ತಗೊಂಡಿದ್ದೀರಾ ಹಸಿಮೆಣಸಿನಕಾಯಿ? ಒಂದು 10-15 ತಗೊಂಡಿದ್ದೀನಿ. ಖಾರಕ್ಕೆ ಅನುಗುಣವಾಗಿ? ಖಾರಕ್ಕೆ ಅನುಗುಣವಾಗಿ ತಗೊಂಡಿದ್ದೀನಿ. ಮೆಣಸಿನ್ಕಾಯಿನ ಹುರಿದೆ ಹಾಗೆ ಹಾಕಕ್ಕೆ ಬರಲ್ಲಮ್ಮ? ಇಲ್ಲ, ಹಸಿ ಹಸಿ ಅನಿಸುತ್ತದೆ. ಸ್ವಲ್ಪ ಹುರಿದಿದ್ರೆ ಚೆನ್ನಾಗಿ ಕಂಪಾಗಿರುತ್ತೆ. ಇದು ಸಾಕಾಯ್ತು? ಸಾಕು, ಇಷ್ಟ ಆದ್ರೆ ಸಾಕು. ಓಕೆ. ಈಗ ಗ್ಯಾಸ್ ಆಫ್ ಮಾಡ್ಕೊಳ್ತೀರಾ? ಈಗ ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ. ಶೇಂಗಾನ ಸಿಪ್ಪೆ ತೆಗೆದು ಈ ಥರ ಬೇಳೆ ಮಾಡ್ಕೊಂಡಿದ್ದೀನಿ. ಈಗ ಅದನ್ನು ಜಾರಿಗೆ ಹಾಕ್ತಾ ಇದ್ದೀನಿ. 4-5 ಸ್ಪೂನು ಹುರ್ಕಡ್ಲೆ ಹಾಕ್ತಾ ಇದ್ದೀನಿ. ಓಕೆ. 1 ಸ್ಪೂನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. 5-6 ಬೇಳೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಮಾಡ್ತೀನಿ. ಈಗ ನಾನು ಇದನ್ನು ತರಿಯಾಗಿ ಇದನ್ನ ಮಾಡ್ಕೊಂಡು ರುಬ್ಕೊಂಡಿದ್ದೀರಾ? ಅತಿ ಸಣ್ಣ ಆಗಬಾರ್ದು, ಪೂರ್ತಿ ಸಣ್ಣ ಆಗಬಾರ್ದು. ಪೂರ್ತಿ ಸಣ್ಣ ಆಗಬಾರ್ದು. ಇದು ಒಂದು 2 ಸಲಕ್ಕಾಗುತ್ತೆ. ಇದು 2 ಸಲ ಎಣ್ಗಾಯಿ ಮಾಡೋಕ್ಕೆ. ಅಂದರೆ ಈಗ ನೀವು ತಗೊಂಡಿರೋ ಬದನೆಕಾಯಿ ಕ್ವಾಂಟಿಟಿಗಿಂತ ಹೆಚ್ಚು ತಗೊಂಡಿದ್ದೀರಾ? ಹೆಚ್ಚು ತಗೊಂಡಿದ್ದೀನಿ. ನೀವು ಒಂದು ಅಂದಾಜು ಮೇಲೆ ತಗೊಂಡಿದ್ದೀರಾ? ಒಂದು ಅಂದಾಜು ಮೇಲೆ. ಇದನ್ನ ಬೇಕಿದ್ರೆ ಎತ್ತಿಟ್ಕೊಂಡು ಮತ್ತೆ ಎತ್ತಿಟ್ಕೊಂಡು ಇದನ್ನ ನೀವು ಇನ್ನೂ ಹೆಚ್ಚಿಗೆ ಮಾಡ್ಕೊಂಡು 1 ವಾರಕ್ಕಾಗಷ್ಟು ಮಾಡಿಟ್ಕೋಬೋದು. ವಾರ 15 ದಿವಸಕ್ಕೆ ಆಗೋಷ್ಟು ಮಾಡಿಟ್ಕೊಂಡ್ರೆ ಅದು ನೀವು ಸಡನ್ನಾಗಿ ಮಾಡ್ಬೋದು. ಅದನ್ನ ಎಲ್ಲ ಪಲ್ಯಗಳಿಗೂ ಹಾಕೊಳ್ತಾರಲ್ಲ? ಹೌದು, ಎಲ್ಲ ಪಲ್ಯಕ್ಕೂ ಹಾಕೋಬೋದು. ಮುಂದೆಗೆ ಗುರಳ್ಳು ಹುರ್ಕೊಂಡಿದ್ದೀರಿ? ಹೌದು, ಹುರ್ಕೊಂಡಿರೋದು. ಚೆನ್ನಾಗಿ ಹುರ್ಕೋಬೇಕು ಇದನ್ನೇ. ಇವನು ಎಳ್ಳು ದುಂಡಗಾಗಬೇಕು, ಕಾಳು ದುಂಡಗಾಗೋ ಥರ ಹುರ್ಕೊಂಡು ಇದನ್ನು ಹಾಕೊಳ್ತಾ ಇದ್ದಾನೆ. ಇದಕ್ಕೆ ಒಂದು 7-8 ಬೆಳ್ಳುಳ್ಳಿ ಹಾಕೊಳ್ತಾ. ಬೆಳ್ಳುಳ್ಳಿ, ಆಮೇಲೆ ಈ ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಹಾಕೊಳ್ತಿದ್ದೀರಲ್ಲ? ಸಿಪ್ಪೆ ಸಮೇತ ಇದ್ರೆ ಕಂಪಾಗಿರುತ್ತೆ. ಓಕೆ. ಸಿಪ್ಪೆ ತಕೊಂಡಿಲ್ಲ ನೀವು? ಇಲ್ಲ, ಸಿಪ್ಪೆ ತಕೊಂಡು ಬರೀ ಬೇಳೆ ಮಾಡ್ಕೊಂಡಿದ್ದೀರಿ? ಹೌದು ಹೌದು, ಬರೀ ಬೇಳೆ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ಆಗ್ಲೇ ಶೇಂಗಾಕ್ಕೆ ಹಾಕೊಂಡ್ರಲ್ಲ, ಅದನ್ನು ಸಿಪ್ಪೆ ಸಮೇತನೇ? ಹೌದು, ಅದು ಸಿಪ್ಪೆ ಸಮೇತ ಇತ್ತು. ಈಗ ಇದಕ್ಕೂ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು. ಯಾಕಮ್ಮ ಈಗಲೇ ಉಪ್ಪು ಹಾಕೊಳ್ತಿದ್ದೀರಲ್ಲ, ಆಮೇಲೆ ಪಲ್ಯ ಮಾಡೋ? ಅಲ್ಲ, ಆಮೇಲೆ ಇದು ಇಟ್ಟರೆ ಉಪ್ಪು ಹಾಕಿದ್ದು ಮಾಡಿ ಇಟ್ಟಿದ್ರೆ ತಡೆಯುತ್ತೆ. ಓಹೋ, ಇದನ್ನು ಎತ್ತಿಟ್ಕೊಳ್ಳೋ ಥರ ಇಟ್ಟು ಮಾಡಿ? ಹೌದು ಹೌದು. ಇದನ್ನು ಸ್ವಲ್ಪ ಲೈಟಾಗಿ ರನ್ ಮಾಡ್ಕೊಂಡು? ಹೌದು, ಲೈಟಾಗಿ ರನ್ ಮಾಡ್ಕೊಂಡು ತರಿಯಾಗಿರ್ಬೇಕು. ಹೌದು ಹೌದು. ಇದು ಗುರಳ್ಳು ಅದೆಲ್ಲ ತರಿಯಾಗಿದ್ರೇ ಚೆನ್ನಾಗಿ. ಸೊ ಇಷ್ಟಾದ್ರೆ ಸಾಕು? ಇಷ್ಟಾದ್ರೆ ಸಾಕು.
ಸೊ ಒಂದೇ ನಿಮಿಷ, ಜಾಸ್ತಿ ಏನಿಲ್ಲ. ಇಲ್ಲ, ಜಾಸ್ತಿ ಪುಡಿ ಮಾಡಕ್ ಬಿಡಬಾರ್ದಲ್ಲ. ಅತಿ ಪುಡಿ ಆಗೋದು ಬೇಡ. 2 ಸರಿಗೆ ಆಗೋಷ್ಟು ಮಾಡ್ಕೊಂಡಿದ್ದೀನಿ ನಾನು. ಇನ್ನೊಂದು ಸರಿ ಎಣ್ಣೆಗಾಯಿಗೆ ಆಗೋಷ್ಟು ಮಾಡ್ಕೊಂಡಿದ್ದೀನಿ. ಎಷ್ಟು ಬೇಕೋ ಪಲ್ಯಕ್ಕೆ ಅದಕ್ಕಿಂತ ಜಾಸ್ತಿನೇ ಇದೆ. ಜಾಸ್ತಿ ಇದೆ. ಇದನ್ನೇ ಎತ್ತಿಟ್ಕೋಬೋದಲ್ಲ? ಇದನ್ನು ಎತ್ತಿಟ್ಕೋಬಹುದು. ಎಲ್ಲ ಪಲ್ಯಗಳಿಗೆ ಹಾಕ್ಬೋದು. ಎಲ್ಲ ಪಲ್ಯ ಅವ್ರಿಗೆ ಟೇಸ್ಟಿಗೆ ಅನುಸಾರವಾಗಿ ಹಾಕೋಬೋದು. 1 ಟೀ ಸ್ಪೂನು 2 ಟೀ ಸ್ಪೂನು ದಿನಂಪ್ರತಿ ಬಳಸ್ತಾರಲ್ಲ ಪಲ್ಯ, ಅದಕ್ಕೆಲ್ಲ ಹಾಕೋಬೋದು. ಮುಂದೆ ಹಸಿಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದಾನೆ ಸಣ್ಣ ಜಾರಿಗೆ. ಹುರಿದು ಇಟ್ಕೊಂಡಿದ್ರಿ? ಹುರಿದು ಇಟ್ಕೊಂಡಿದ್ನಲ್ಲ. ಹಸಿಮೆಣಸಿನ್ಕಾಯಿ, ಹಸಿ ಕೊಬ್ಬರಿ ಹೆಚ್ಚಿಟ್ಕೊಂಡಿದ್ದೀರಲ್ಲ? ಹೆಚ್ಚಿಟ್ಕೊಂಡಿದ್ದೀನಿ. ಎಷ್ಟು, ಒಂದು ಅರ್ಧ ಬಟ್ಲಿನಷ್ಟು ಇದೆಯಾ ಇದು? ಹೌದು. ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದಾನೆ. ಈ ಬೆಳ್ಳುಳ್ಳಿನ ಸುಲಿದು ಇಟ್ಕೊಂಡಿದ್ದೀರಾ? ಹೌದು, ಇದಕ್ಕೆ ಸಿಪ್ಪೆ ಸುಲಿದಿದ್ದೀರಾ? ಹೌದು. ಎಷ್ಟು, ಒಂದು ಬೆಳ್ಳುಳ್ಳಿ ಇದೆಯಾ ಇದು? ಒಂದು ಬೆಳ್ಳುಳ್ಳಿ ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀನಿ. ಓಕೆ. ಇದಕ್ಕೆ ಒಂದು 2 ಸ್ಪೂನ್ ಹಾಕ್ಕೊಳ್ತೀನಿ ಉಪ್ಪು. 2 ಸ್ಪೂನ್ ಉಪ್ಪು. ಓಕೆ. ನಂತರ ನಾನು ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಎಷ್ಟಾಯ್ತಮ್ಮ ಅದು? 1 ನಿಂಬೆ ಹಣ್ಣಿನ ಗಾತ್ರ ಇದೆ. ತಿರಳನ್ನಷ್ಟು ಹಾಕ್ಕೊಳ್ತಾ ಇದ್ದೇನೆ. ಈಗ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೇನೆ. ಇದು ಒಂದು 20 ಗ್ರಾಮ್ ಇರ್ಬೋದು. ಇದನ್ನು ಮಿಕ್ಸಿ ಮಾಡ್ಕೊಳ್ತೀನಿ. ಇವಾಗ ಇಷ್ಟು ಸಣ್ಣಾಗಿದೆ. ಈ ಹಂತದಲ್ಲಿ ನಾನು ಕೊತ್ತಂಬರಿ ಹಾಕ್ಕೊಳ್ತೀನಿ. ಓಕೆ. ಕೊತ್ತಂಬರಿ ಹಾಕಿ ಮತ್ತೊಂದು ಸ್ವಲ್ಪ ರನ್ ಮಾಡ್ತೀನಿ. ಕೊತ್ತಂಬರಿ ಎಷ್ಟಮ್ಮ? ಒಂದು ಅರ್ಧ ಹಿಡಿಯಷ್ಟು? ಒಂದು ಅರ್ಧ ಹಿಡಿಯಷ್ಟು. ಓಕೆ. ಈಗ ಚೆನ್ನಾಗಿ ನುರಿದಿದೆನಾ? ನುರಿದಿದೆ. ಇಷ್ಟು ಸಾಕಾ? ಇಷ್ಟು ಸಾಕು. ಅಮ್ಮ, ಎಣ್ಗಾಯಿ ಅಂತಂದರೆ ಬಹಳ ಮುಖ್ಯ ಅಂತಂದರೆ ಬದನೆಕಾಯಿಗಳ ಆಯ್ಕೆ, ಅದ್ರ ಬಗ್ಗೆ ತಿಳಿಸ್ಕೊಡ್ರಮ್ಮ. ಹೌದು. ಇದು ಈ ಥರದ್ದು ಟೇಸ್ಟ್ ಭಾಳ ಇರುತ್ತೆ. ಓಕೆ. ಗ್ರೀನ್ ಕಲರ್ದು. ಸ್ವಲ್ಪ ನೇರಳೆ ಬಣ್ಣದನ್ನು ಇಟ್ಕೊಂಡಿದ್ದೀರಾ? ಅದನ್ನು ಇಟ್ಕೊಂಡಿದ್ದೀನಿ. ನಮಗೆ ಯಾವ್ದು ಸಿಗುತ್ತೋ ಅದ್ರಲ್ಲಿ ಮಾಡ್ಕೋಬೋದಾ? ನಾವು ಯಾವ್ದು ಸಿಗುತ್ತೋ ಅದ್ರಲ್ಲಿ ಮಾಡ್ಕೋಬೋದು. ಈಗ ಇದು ಒಳಗಡೆ ಹೆಚ್ಚಿದ ಮೇಲೆ ಅದು ಎಳೆದಿದೇನೋ ಏನು ಅಂತ ಗೊತ್ತಾಗುತ್ತೆ. ಈಗ ಓಕೆ. ಆದಷ್ಟು ಬೀಜ ಇಲ್ದಂಗಿರೋದು ಉತ್ತಮ ಎಣ್ಣೆಗಾಯಿ ಮಾಡ್ಕೊಳಕ್ಕೆ. ಸರಿ ಅಮ್ಮ. ಎಷ್ಟು ಬದನೆಕಾಯಿ ತಗೊಂಡಿದ್ದೀರಮ್ಮ? ಅಂದಾಜು 1 kg ಇದೆಯಾ? ಈಗ ಒಂದು 3/4 kg ಇದೆ. ಓಕೆ. 3/4 kg ಇದೆ. ಈಗ ಯಾವ ಥರ ಹೆಚ್ಕೋಬೇಕಂತ ತೋರಿಸ್ಕೊಡ್ತೀರಾ? ಹೌದು. ಓಕೆ. ಮೊದಲಿಗೆ ನಾನು ಈ ಥರ ತುಂಬಿನ ಕಡೆಗೆ ಹೆಚ್ಚಿಗೆಬೇಕು. ಹೆಚ್ಚಿಕೊಂಡ್ರೆ ಈ ಥರ ನಿಲ್ಲಬೇಕು. ಈಗ ನಾವು ಬಾಂಡೆಯಲ್ಲಿ ಇಡ್ತೀವಲ್ಲ ಆವಾಗ ಈ ಥರ ನಿಲ್ಲಬೇಕ್ರಾ? ಹೌದು. ಓಕೆ. ನಿಂತರೆ ಈ ತುಂಬಿನ ಭಾಗ ಚೆನ್ನಾಗಿ ಬೇಯುತ್ತೆ. ತುಂಬಿರೋ ಭಾಗ. ಅದಕ್ಕೆ ಈ ಥರ ಹೆಚ್ಚಿಕೊಂಡು ಈಗ ನಾನು ಇದನ್ನು ಭಾಗ ಮಾಡ್ಕೊತೀನಿ ಈ ಥರ. ತುಂಬಿನ ಭಾಗದಲ್ಲಿ ಭಾಗ ಕಟ್ ಮಾಡ್ಕೊಳ್ತಿಲ್ಲ ನೀವು? ಇಲ್ಲ, ಸ್ವಲ್ಪ ಉಳಿಸ್ಬೇಕು. ಕಾಲು ಭಾಗ ಉಳಿಸ್ಬೇಕು. ಇದನ್ನು ಈ ಥರ ನೋಡ್ಕೋಬೇಕು. ಹುಳ ಫಳ ಇದೆ ಇಲ್ಲ ಮತ್ತೆ ಹೆಂಗೆ ಅಂತ ನೋಡು. ಒಂದು ಕೂಡ ಬೀಜ ಇಲ್ಲ, ಅಷ್ಟು ಚೆನ್ನಾಗಿ ಎಳೆಯದಾಗಿದೆ ಇದು. ಇದನ್ನ ಕಪ್ಪಾಗುತ್ತೆ. ಇದು ಹೆಚ್ಚಿದ ತಕ್ಷಣ ಈ ಥರ ನೀರಲ್ಲಿ ಬಿಟ್ಬಿಡ್ಬೇಕು. ಈ ಥರ ನಿಲ್ಲಬೇಕು. ಹೌದು, ಈ ಥರ ನಿಲ್ಲಬೇಕು. ಆಮೇಲೆ ಇನ್ನೊಂದು ತುದಿಗೆ ಕಟ್ ಮಾಡ್ಕೊಳ್ತೀರಾ? ಹೌದು, ಇನ್ನೊಂದು ತುದಿ ಕಟ್ ಮಾಡ್ಕೊತೀನಿ. ಈ ಥರ 4 ಭಾಗ ಮಾಡ್ಕೋಬೇಕು. ಮಾಡ್ಕೊಂಡಿದ್ದೆ ಈಗ ಓಪನ್ ಮಾಡಿ ನೋಡ್ಬೇಕು. ಏನು ಕೆಟ್ಟಿದೆಯಾ ಹುಳುಕಿದೆಯಾ ಏನು ಅಂತ ನೋಡ್ಕೋಬೇಕು. ಚೆನ್ನಾಗಿದೆ. ಕಟ್ ಮಾಡ್ತಿದ್ದಂಗೆ ನೀರಿಗೆ ಹಾಕ್ಬೇಕು. ಇಲ್ಲ ಅಂದ್ರೆ ಕಪ್ಪಾಗುತ್ತೆ ಅದು. ಈಗ ಇದೇ ಥರ ಎಲ್ಲ ಬದನೆಕಾಯಿನ ಇದೇ ಥರ ತುಂಬಿನ ಭಾಗದಲ್ಲಿ ಕಟ್ ಮಾಡ್ಕೋಬೇಕು. ಹೌದು. ನಿಲ್ಲುತ್ತಾ ಅಂತ ನೋಡ್ಕೋಬೇಕು. ಇನ್ನೊಂದು ತುದಿಯಲ್ಲಿ 4 ಭಾಗ ಆಗೋ ಥರ ಹೆಚ್ಚಿಡ್ಕೋಬೇಕು ಅಥವಾ ಹೆಚ್ಕೋಬೇಕು. ಹೌದು. ಆಮೇಲೆ ಹುಳುಕಿದೆಯಾ ಅಂತ ನೋಡ್ಕೋಬೇಕು. ನೋಡ್ಕೊಂಡು ತಕ್ಷಣ ನೀರಿಗೆ ಹಾಕ್ಬೇಕು. ಓಕೆ. ಈಗ ಈ ಬದನೆಕಾಯಿ ಅತಿ ಸಣ್ಣದು ಇರಬಾರ್ದು. ಅತಿ ಸಣ್ಣದಿದ್ರೆ ಕರಿ ಬಿಡುತ್ತದೆ. ಈ ಥರ ಸೈಜ್ ಇದ್ರೆ ಅತಿ ದೊಡ್ಡದು ಇರಬಾರ್ದು, ಅತಿ ಚಿಕ್ಕದು ಇರಬಾರ್ದು. ತುಂಬಾ ದೊಡ್ಡದಿದ್ರೆ ಬೇಯೋದಿಲ್ಲ. ತುಂಬಾ ಚಿಕ್ಕದಿದ್ರೆ ಹೌದು, ಜಾಸ್ತಿ ಬೆಂದ್ಬಿಡುತ್ತೆ. ಹಂಗಾಗಿ ಮೀಡಿಯಂ ಸೈಜಿಂದ ತಗೋಬೇಕು. ತುಂಬಾ ದಪ್ಪಗಿರೋ ಬದನೆಕಾಯಿ ಅಥವಾ ಈ ಬೀಟಿ ಬದನೆಕಾಯಿ ಅಂತಾರಲ್ಲ, ಅದನ್ನೆಲ್ಲ ಮಾಡ್ಕೊಳಕ್ಕೆ ಅದು ಬರಲ್ಲ. ಅದು ಈ ತೆಳ್ಳಗೆ ಉದ್ದಕ್ಕಿರ್ತಾವಲ್ಲ, ಈ ಕಡೆ ಬೆಂಗಳೂರು ಕಡೆ ಬದನೆಕಾಯಿ ಅದು ಬರಲ್ಲ. ಎಣ್ಗಾಯಿಗೆ ನೀವು ಈರುಳ್ಳಿನೇ ಹಾಕೊಳ್ತಿದ್ರ? ಹೌದು, ಒಂದು 4 ಇವನ್ನು ಎಣ್ಗಾಯಿ ಟೈಪೇ ಕಟ್ ಮಾಡಿ ಹಾಕ್ಬೇಕು.
ಇದಂದರೆ ತುಂಬಕ್ಕೆ ಬರಲ್ಲ, ಹಂಗೆ ಮೇಲಿಡ್ತೀನಿ. ಅದನ್ನೆಲ್ಲ ತುದಿಯಲ್ಲಿ ಕಟ್ ಮಾಡಿದ್ನಲ್ಲ ಇದನ್ನು, ಇದು ಮಾತ್ರ ತುಂಬಿನ ಕಡೆ ಕಟ್ ಮಾಡಬೇಕು. ಹೌದ್ರಾ? ಹೌದು, ಸೇಮ್ ಅದೇ ಥರ 4 ಭಾಗ. ಅದೇ ಥರನೇ 4 ಭಾಗ ತುಂಬ ಕಡೆ ಮಾಡ್ಬೇಕು ಇದನ್ನು. ಈ ಥರ ಮಾಡಿ ಹಿಂಗೆ ಇಡೋದು ಅದ್ರ ಜೊತೆಗೆ. ಓಕೆ, ಅದಕ್ಕೇನು ತುಂಬಲ್ಲ ನೀವು? ಹಾಂ, ತುಂಬಲ್ಲ. ಆಮೇಲೆ ಸ್ವಲ್ಪ ಮಧ್ಯಮ ಗಾತ್ರದ ಈರುಳ್ಳಿ ತಗೊಂಡು. ಹೌದು ಹೌದು, ಮಧ್ಯಮ ಗಾತ್ರದೇ ತಗೋಬೇಕು. ತೀರ ದಪ್ಪ ಈರುಳ್ಳಿ ಬೇಯಕ್ಕೆ ಕಷ್ಟ ಆಗುತ್ತೆ ಅದು. ಹುರಗಡ್ಲಿ ಶೇಂಗಾ ಪುಡಿ ಏನು ಮಾಡಿ ಇಟ್ಕೊಂಡಿದ್ನಲ್ಲ, ಅದರದ ಅರ್ಧ ಭಾಗ ಹಾಕ್ಕೊಳ್ತೀನಿ. ಓಕೆ, ಇಷ್ಟು ಸಾಕು. ನಾನು ತಗೊಂಡು ಬದ್ನಿಕಾಯಿ ಅಳತಿಗೆ ಇಷ್ಟು ಸಾಕಾಗುತ್ತೆ. ಒಂದು 3 ಟೇಬಲ್ ಸ್ಪೂನ್ ಅಲ್ವಾ? ಹೌದು, ಎಳ್ಳು ಮತ್ತು ಗುರಳ್ಳು ತಗೊಂಡಿದ್ನಲ್ಲ. ಎಳ್ಳು, ಗುರಳ್ಳು, ಬೆಳ್ಳುಳ್ಳಿ, ಉಪ್ಪು. ಇದನ್ನು ಈ ಮಿಶ್ರಣ ಕೂಡ ಒಂದು 2-3 ಸ್ಪೂನ್ ಹಾಕ್ಕೊಳ್ತೀನಿ. ಓಕೆ, ಅದು 3 ಸ್ಪೂನು, ಅದೊಂದು 3 ಸ್ಪೂನ್. ಇದು ಎಳ್ಳು ಗುರಳ್ಳು ಆರೋಗ್ಯಕ್ಕೆ ಭಾಳ ಒಳ್ಳೇದಿದೆ. 2 ಸ್ಪೂನು ಸಾಂಬಾರು ಮಸಾಲೆ ಪುಡಿ ಹಾಕ್ಕೊಂತೀನಿ. ಓಕೆ, ಒಂದು 2-3 ಸ್ಪೂನು ಸಾಂಬಾರು ಮಸಾಲೆ ಪುಡಿ ಹಾಕ್ಕೊಳ್ತೀನಿ. ಸಾಂಬಾರು ಮಸಾಲೆ. ಈಗ ಅರಿಶಿನ ಪುಡಿ 1-1.5 ಸ್ಪೂನ್ ಹಾಕ್ಕೊಳ್ತೀನಿ. ಈ ಮಿಶ್ರಣನ ನಾನೀಗ ಇದಕ್ಕೆ ಮಿಕ್ಸ್ ಮಾಡಿ ಹಾಕ್ಕೊಳ್ತೀರಾ? ಹೌದು. ಇದು ಏನು ಮಿಕ್ಸಿ ಮಾಡಿಟ್ಕೊಂಡಿದ್ನಲ್ಲ, ಎಣ್ಗಾಯಿ ರುಚಿ ಬರಬೇಕು ಅಂದರೆ ಹೌದು, ಈ ಒಂದು ಪೇಸ್ಟ್ ಅಥವಾ ಏನು ಚಟ್ನಿ ಇದೆ ನೀಟಾಗಿ ಆಗ್ಬೇಕಲ್ವಾ? ಹೌದು, ಮೇನ್ ಇರೋದೇ ಇದು. ಗಮನಿಸ್ತಾ ಇದ್ದೀನಿ ನಾನು, ಇದಕ್ಕೆ ನೀರೇ ಸೋಗಿಸಿಲ್ಲ ನೀವು? ಹೌದು ಹೌದು, ಅದು ಎಷ್ಟು ಗಟ್ಟಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ. ತುಂಬಕ್ಕೆ ಅದು ಕುತ್ಕೋಬೇಕು, ಅನುಕೂಲ ಆಗುತ್ತೆ. ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ. ಅರ್ಧ ಹಾಕ್ಕೊಳ್ತೇನೆ ಇದನ್ನು. ಓಕೆ, ಅರ್ಧ ಹಾಕ್ಕೊಂಡು ಇನ್ನರ್ಧನ ಬೇಯ ಮುಂದೆ ಹಾಕ್ತೀನಿ. ಈಗ ನಾನು ಇದೆಲ್ಲ ಮಿಕ್ಸ್ ಮಾಡ್ಕೊತೀನಿ. ಓಕೆ, ಯಾಕಂದ್ರೆ ಹುಣಸೆ ಹಣ್ಣು ಇದರಲ್ಲೇ ಹಾಕಿಬಿಟ್ಟಿದ್ದೀನಿ. ಹೌದು, ಆದಷ್ಟು ಗಟ್ಟಿಯಾಗಿ ಬರಲಿ ಅಂತ. ಆಮೇಲೆ ನಾನು ಕೆಲವೊಬ್ರು ಈ ಹಂತದಲ್ಲಿ ಹುಣಸೆ ಹಣ್ಣು ಹಿಂಡ್ಕೊಳ್ತಾರ, ಸ್ವಲ್ಪ ನೀರಾಗ್ಬಿಡುತ್ತದೆ. ಹಾಗಾಗಿ ಇದಕ್ಕೆ ಒಂದು 2 ಸ್ಪೂನು ಎಣ್ಣೆ ಹಾಕ್ಕೊಳ್ತೀವಿ. ಹೌದು ಹೌದು, 2-2.5 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಗಾಯಿ ಅಂದರೆ ಎಣ್ಣೆ ಜಾಸ್ತಿ ಅಂತ ಹೇಳ್ತಾ ಇದ್ರಿ ನೀವು? ಹೌದು, ಎಣ್ಣೆ ಜಾಸ್ತಿ. ಇವಾಗ ಇದಕ್ಕೂ ಎಣ್ಣೆ ಹಾಕ್ತೀರಾ? ಆಮೇಲೆ ಹೌದು ಹೌದು. ಈಗ ಕೈ ಇದು ಸ್ಪೂನಲ್ಲಿ ಸರಿ ಹೋಗಲ್ಲ, ಈ ಥರ ಕೈಯಿಂದನೇ ಮಿಕ್ಸ್ ಮಾಡ್ಕೋಬೇಕಿದ್ನ. ಎಲ್ಲ ಸಮಾನ ನೀಟಾಗಿ ಬೇರಿಬೇಕು ಎಲ್ಲ. ನೋಡು, ನೀರು ಮುಟ್ಟಿಸ್ತಾ ಇದ್ರೂ ಇಷ್ಟು, ನೀರು ಮುಟ್ಟಿಸದೇ ಇದ್ರೂ ಇಷ್ಟು ಇದಾಯ್ತು. ಸ್ವಲ್ಪ ಹಸಿನೇ ಇದೆ. ಈ ಹಂತದಲ್ಲಿ ನಾನು ಇದನ್ನು ಸ್ವಲ್ಪ ಟೇಸ್ಟ್ ನೋಡ್ತೀನಿ. ಓಕೆ, ಉಪ್ಪು ಸರಿಯಾಗಿದೆಯಾ ಅಂತ ಉಪ್ಪು, ಹುಳಿ ಮತ್ತು ಖಾರ, ಬೆಲ್ಲ. ರುಚಿ ನೋಡಿದಾಗ ಹೆಂಗಿರಬೇಕು? ಉಪ್ಪು ಅದೆಲ್ಲ ಮುಂದಿರ್ಬೇಕ್ರಾ ಹೇಗೆ? ಸ್ವಲ್ಪ ಮುಂದಿರಬೇಕು. ಸರಿಯಾಗಿದೆನಾ? ಎಲ್ಲ ಕರೆಕ್ಟಾಗಿದೆ. ಬೇಕು ಅಂತಂದ್ರೆ ಇನ್ನೊಂದು ಸ್ವಲ್ಪ ಈ ಹಂತದಲ್ಲಿ ಉಪ್ಪು ಬೆರೆಸ್ಕೋಬಹುದು. ಹೌದು, ಬೆರೆಸ್ಕೋಬಹುದು. ಆಮೇಲೆ ನೀವು ಇಲ್ಲಿ ಹಸಿ ಖಾರ ಬಳಸಿದ್ರಮ್ಮ, ಕೆಲವರು ಅಚ್ಚಕಾರದ ಪುಡಿನ ಹಾಕ್ತಾರೆ, ಹಾಕೊಳ್ಳೋರು ಹಾಕೋಬಹುದು. ಆಮೇಲೆ ಎಳ್ಳನ್ನ ಬಳಸ್ತಾ ಇದ್ದೀರಾ, ಕೆಲವೊಬ್ರು ಎಳ್ಳು ತಿನ್ನೋದಕ್ಕೆ ಇಷ್ಟಪಡಲ್ಲ, ಅವಾಗ ಎಳ್ಳು ಬಿಟ್ಟು ಬರೀ ಗುರಳ್ಳಷ್ಟೇ ಹಾಕೋಬೋದಾ? ಹೆಚ್ಚಿನ ಪ್ರಮಾಣದಲ್ಲಿ ಹಾಕ್ಬೇಕದು ಗುರಳ್ಳ, ಎಳ್ಳಿನ ಬದಲಿ. ಈಗ ಎಲ್ಲ ಕಲಿಸಿ ರೆಡಿ ಇಟ್ಕೊಂಡಿದ್ದೀನಿ ಮಸಾಲಿನ. ಆಮೇಲೆ ಬಾಣಲೆಗೆ ನಾನು ಒಂದು 4-5 ಸ್ಪೂನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಹಾಗೆ ಇದನ್ನೇನು ಒಲೆ ಮೇಲೆ ಇಟ್ಕೊಂಡಿಲ್ಲ ಇವರು? ಇಲ್ಲ, ಹಂಗೆ ಎಣ್ಣೆ ಹಾಕ್ಕೊಳ್ತಾ ತುಂಬಿ ಎಣ್ಣೆಲಿ ಇಡಬೇಕು. ಹೌದ್ರಾ? ಹೌದು. ಯಾಕಮ್ಮ ಇದು ಹತ್ತಬಾರ್ದು ಅಂತನಾ? ಕಾಯಿಗಳು? ಹೌದು, ಬದನೆಕಾಯಿ. ಈಗ ಹೆಚ್ಚಿಟ್ಕೊಂಡಿರುವಂತಹ ಬದನೆಕಾಯಿಗಳನ್ನ ನೀರಲ್ಲಿ ಎತ್ತಿಟ್ಕೊಂಡಿದ್ದೆ. ಆದಷ್ಟು ದೊಡ್ಡ ಕಾಯಿನ ಮಧ್ಯದಲ್ಲಿ ಇಡ್ಬೇಕು. ಹೌದ್ರಾ? ದೊಡ್ಡ ಕಾಯಿ ಏನು ಇರುತ್ತಲ್ಲ, ದೊಡ್ಡದೆಲ್ಲ ಮಧ್ಯದಲ್ಲಿ ಇಟ್ಕೋಬೇಕು. ಅಂದ್ರೆ ಇಡೋವಾಗ. ಈಗ ಇದರಿಂದ ತೆಗಿಯೋವಾಗ ನಾನು ಗಮನಿಸಿದೆ, ನೀವು ನೀರನ್ನೆಲ್ಲ ನೀಟಾಗಿ ತಕೊಂಡ್ಬಿಟ್ರಿ. ನೀರು ಹಿಂಡಿ ತೆಗಿತಾ ಇದೆ. ಹೌದು, ಹಿಂಡಿ ತೆಗಿತಾ ಇದೆ. ನೀರು ಇರಬಾರ್ದು, ಯಾಕಂದ್ರೆ ಮತ್ತೆ ಈ ಮಸಾಲೆ ಹೊರಗೆ ಹೋಗ್ಬಿಡುತ್ತೆ. ಮಸಾಲೆ ಹರಿದು ಹೋಗ್ಬಾರ್ದು ಅಂತ. ಈಗ ಇದನ್ನ ಇಷ್ಟಿಷ್ಟೇ ತಗೊಂಡು ಚೂರು ತಗೊಂಡು ಇದ್ರೊಳಗೆ ಹಾಕ್ತೀನಿ. ಇದ್ರೊಳಗೆ ಈಗ ಈ ಥರ ತಗೊಂಡು ಚೆನ್ನಾಗಿ ಬಿಗಿಯಾಗಿ ತುಂಬ್ತಾ ಇದ್ದೀವಿ. ಹೌದು, ಬಿಗಿಯಾಗೆ ತುಂಬಕ್ಕೆ ಅದನ್ನು ಬಿಗಿಯಾಗಿ ಅದು ಪ್ರೆಸ್
ಪ್ರೆಸ್ ಮಾಡಿದರೆ ಎಲ್ಲ ಹಿಡಿಯುತ್ತೆ ಮಸಾಲೆ. ಜಾಸ್ತಿ ಮೇಲ್ ಬರೋ ಥರ ತುಂಬ್ತಿದ್ದೀರಲ್ಲ? ಹೌದು. ಇಲ್ಲಿ ತೆಗಿತೀನಿ ಅದನ್ನ ಮೇಲೆ ಬರೋದು. ಓಕೆ. ತೆಗೆದು ಹಿಂಗೆ ಏನು ಇರಬಾರ್ದು ಹೊರಗಡೆ. ಓಕೆ. ಈ ಥರ ತುಂಬೇಕ್ರಾ? ಹೌದು. ಓಕೆ. ಈ ಥರ ತುಂಬಿ ಇಲ್ಲಿ ಮಧ್ಯದಲ್ಲಿ ಇಡ್ತೀನಿ. ಓಕೆ. ಓಹೋ ಹಂಗೆ ಬ್ಯಾಲೆನ್ಸ್ ಆಗಿ ನಿಲ್ಬೇಕು? ಹೌದು, ಬ್ಯಾಲೆನ್ಸ್ ಆಗೇ ನಿಲ್ಬೇಕು. ಓಕೆ. ಮತ್ತೆ ನೀರನ್ನೆಲ್ಲ ಅದನ್ನ ಹಿಂಡಿ ತೆಗಿಬೇಕು. ಹಿಂಡಿ ತಗೊಳ್ತಾ ಇದ್ದೀರಾ? ಹೌದು. ಹಿಂಡಿ ತೆಗೆದು ಈಗ ಇದನ್ನೇನಿದೆ ಅಲ್ಲ ಇದನ್ನು ಚೆನ್ನಾಗಿ ಒಳಗಡೆಗೆ ಹಾಕಬೇಕು. ಚೆನ್ನಾಗಿ ಜಾಸ್ತಿ ತುಂಬಿದ್ರೆ ರುಚಿ ಆಗುತ್ತದೆ. ಚೆನ್ನಾಗಿ ಹಿಡಿಯುತ್ತದೆ. ಎಲ್ಲ ಖಾರ ಉಪ್ಪು ಎಲ್ಲದನ್ನು ಹಿಡಿಯುತ್ತದೆ ಈ ಥರ. ಓಕೆ. ತುಂಬಿ ಆದಷ್ಟು ದೊಡ್ಡವೇನು ಇರ್ತಾವಲ್ಲ ಅದನ್ನು ಮಧ್ಯದಲ್ಲೇ ಇಟ್ಕೋಬೇಕು. ಪ್ರತಿ ಒಂದು ಬದನೆಕಾಯಿನೂ ಹೌದು ಇದೇ ಥರ ನೀರು. ಹೌದು, ನೀರು ಹಿಂಡಿ ತೆಗಿಬೇಕು. ಇದನ್ನು ಚೆನ್ನಾಗಿ ತುಂಬಬೇಕು. ಈ ಥರ ಅಗಲ ಮಾಡಿ ತುಂಬೋದು. ಅದು ಎಷ್ಟಾದರೂ ಹಿಡೀಲಿ, ಎಷ್ಟು ಹಿಡಿಯುತ್ತೋ ಅಷ್ಟು ತುಂಬಬೇಕು. ಹೌದು. ಈ ಥರ ತುಂಬಿ ಮೇಲೆ ಏನಾರ ಬಂದಿದ್ರೆ ತಕೊಂಡ್ಬಿಡ್ಬೇಕು. ಓಕೆ. ಈ ಥರ ನಿಲ್ಲಿಸ್ತಾ ಹೋಗ್ಬೇಕು. ಆಮೇಲೆ ಹಿಂಗೆ ಬಿದ್ರೂ ಪರವಾಗಿಲ್ಲ, ಬೇಯುತ್ತೆ. ಆದ್ರೆ ರಸ ಸ್ವಲ್ಪ ಹೊರಗೆ ಬರುತ್ತಲ್ಲ, ಹೊತ್ತಬಾರ್ದಲ್ಲ ಅದು ರಸ. ಯಾಕೆ ಈ ರೀತಿ ನಿಲ್ಲಿಸ್ತಾ ಇದ್ದೀರಿ ಅಂತಂದ್ರೆ ಈ ರಸ ಹೊರಗಡೆ ಹರಿದು ಹೋಗ್ಬಾರ್ದು, ಮಸಾಲೆ ಒಳಗಡೆನೆ ಇರಬೇಕು ಅಂತ. ಮಸಾಲೆ ಪೋಲಾಗಬಾರ್ದು ಅಂತ. ಪೋಲಾಗಬಾರ್ದು, ಅದು ಒಳಗಡೆನೆ ಇದ್ರೆ ಟೇಸ್ಟ್ ಅದು ಬದನೆ. ಎಷ್ಟು ಸಾಧ್ಯನೋ ಅಷ್ಟು ನಿಲ್ಸಕ್ ಪ್ರಯತ್ನ ಪಡಬೇಕು. ಒಂದೆರಡು ಬಿದ್ದೋದ್ರೂ ಪರವಾಗಿಲ್ಲ. ಅದನ್ನ ಆಮೇಲೆ ಲಾಸ್ಟಿಗೆ ನಾನು ನಿಲ್ಲಿಸ್ತೀನಿ. ಈಗ ಇದೇ ಥರ ಎಲ್ಲದನ್ನು ಹೌದು ತುಂಬಿಟ್ಕೊಳ್ತೀರಾ? ತುಂಬಿಟ್ಕೊತೀನಿ. ಈಗ ಇದೇನಿದೆ ಅಲ್ಲ ಇದನ್ನ ಇಲ್ಲಿ ನಿಲ್ಲಿಸ್ತೀನಿ. ಈರುಳ್ಳಿ ಏನು ಹೆಚ್ಕೊಂಡಿದ್ನಲ್ಲ ಅದನ್ನು ಹಿಂಗೆ ಇಟ್ಬಿಡ್ಬೇಕು. ಇದಕ್ಕೇನು ತುಂಬೋದು ಬೇಡ? ಅಲ್ಲಲ್ಲೇ ಒಂದೊಂದು ಇಟ್ಬಿಡೋದು. ಸೊ ಈಗ ಈ ಹಂತದಲ್ಲಿ ನಾನು ಇದನ್ನ ಮಾಡ್ಕೊತೀನಿ, ಒಲೆ ಮೇಲೆ ಇಡ್ತೀನಿ ಅದನ್ನ. ಆಯಿತು. ಇದನ್ನ ಈ ಉಳಿದಿರೋದು ಮಸಾಲೆನ ಅವೆಲ್ಲ ಚೆನ್ನಾಗಿ ಬೆಂದ ಮೇಲೆ ಇದನ್ನ ಒಂದು ಸ್ವಲ್ಪ ನೀರು ಹಾಕಿ ಕಲಸಿ ಅದರಲ್ಲಿ ಹಾಕಿ ಕುದಿಸೋದು. ಗ್ರೇವಿ ಥರ? ಗ್ರೇವಿ. ಈಗ ಇದನ್ನು ಒಲೆ ಮೇಲೆ ಇಡ್ತೀನಿ. ಓಕೆ. ಗ್ಯಾಸ್ ಮೇಲೆ ಇದು ಒಂದು 5 ನಿಮಿಷ, ಒಂದು 2 ನಿಮಿಷ ಹಿಂಗೆ ಇರ್ಬೇಕು. ಹೌದು. ಫ್ಲೇಮು ಮೀಡಿಯಮ್ ಇದೆ. ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು. ಸೊ ಈಗ ಇಟ್ಟಾಗ ನೀವು ನೀಟಾಗಿ ತಳಕ್ಕೆ ಎಣ್ಣೆ ಹಾಕೋಣಕ್ಕಾಗಲ್ಲ ಅಂತ ಮೊದಲೇ ಎಣ್ಣೆ ಹಾಕೊಂಡ್ಬಿಟ್ಟಿದ್ರಲ್ವಾ? ಮೊದಲೇ ಹಾಕೊಂಡಿದ್ದೀನಿ. ಬಾರಿ ಬಿಟ್ರೆ ಮನೆ ಮತ್ತು ಇವಾಗ ಹೆಂಗೆ ಹಾಕೋಕ್ಕಾಗುತ್ತೆ? ಕರೆಕ್ಟ್. ಎಣ್ಣೆ ಹಾಕಿದಿರಲ್ಲ, ಹೌದು, ಹಾಗಾಗಿ ತಳ ಹಿಡಿಯಲ್ಲ, ಸೀದು ಹೋಗಲ್ಲ. ಮೀಡಿಯಮ್ ಇದೆ. ಈರುಳ್ಳಿ ಕೂಡ ಹತ್ತಲ್ಲ ಅಲ್ವಾ? ಹತ್ತಲ್ಲ. ಹಸಿ ಈರುಳ್ಳಿ ಅವೆಲ್ಲ. ಈಗ ಇದನ್ನ ಮುಚ್ತೀನಿ. ಈ ಥರ ಮುಚ್ಚಿದ್ರೆ ಅದು ಒಳಗಡೆನೆ ಚೆನ್ನಾಗಿ ಬೇಕು. ಓಕೆ. 2-3 ನಿಮಿಷ. ಈ ಹಂತದಲ್ಲಿ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ತೀನಿ. ಓಕೆ. 1-2 ನಿಮಿಷ ಮೊದಲು ಹಾಗೆ ಬೇಯಿಸ್ಕೋಬೇಕು? ಹೌದು, ಹಾಗೆ ಎಣ್ಣೆಲ್ಲೇ ಬೇಯಿಸ್ಕೋಬೇಕು. ಅಲ್ಲಿವರೆಗೂ ನೀರು ಹಾಕಿಲ್ಲ ನೀವು? ನೀರು ಹಾಕಿಲ್ಲ, ಕೈ ಹಾಕ್ಸ್ಲೂಬಾರ್ದು. ಈಗ ಮುಟ್ಟಕ್ಕೆ ಹೋಗ್ಬಾರ್ದು. ಇವಾಗ ನಾನು ಒಂದು ಸೈಡ್ನಿಂದ ನೀರು ಹಾಕ್ಬೇಕು. ಓಕೆ. ಒಂದು ಕಡೆಯಿಂದ ನೀರು ಹಾಕಂತ ಬರ್ತಾರೆ? ಹೌದು. ಈಗಿದು ಬೇಯಲಿ ಚೆನ್ನಾಗಿ. ಓಕೆ. ಎಷ್ಟು ನೀರು ಹಾಕಿದ್ರಮ್ಮ? ಒಂದು 2 ಕಪ್ ನೀರು. ಒಂದು 2 ಕಪ್. ಹೌದು. ಸ್ವಲ್ಪ ಈರುಳ್ಳಿ ಉಳಿಸಿದ್ನಲ್ಲ ಅವನ್ನ ಹಾಕೊಳ್ತೀನಿ. ಹಾಗೆ ಹಸಿದ್ನೇ ಹಾಕ್ಬೇಕು. ಕೆಳಗೆ ಎಣ್ಣೆ ಇದೆಯಲ್ಲ? ಎಣ್ಣೆ ಬೇಯುತ್ತದೆ, ಅದು ಉಗಿಗೆ ಬೇಯುತ್ತದೆ. ಈಗ ಉಗಿಗೆ ಬೇಯುತ್ತೆ. ಎಲ್ಲ ಬದ್ನಿಕಾಯಿ ಮೇಲೂ ಬೀಳೋ ಥರ? ಹೌದು. ನೀಟಾಗಿ ಮೇಲೆ ಉದುರಿಸಿದಿರೇನೋ ಹಾಕ್ತೀರಿ? ಹೌದು. ಆಮೇಲೆ ಇದನ್ನು ಎಲ್ಲ ಕಡೆಗೂ ಒಂದು ಸ್ವಲ್ಪ ಬೆಲ್ಲ ಹೌದು ತುರಿದಿಟ್ಕೊಂಡಿದ್ದೀನಿ. ಈ ಥರ ಉದುರಿಸೋದು. ಬೆಲ್ಲ ಎಷ್ಟಮ್ಮ? ಒಂದು 2 ಸ್ಪೂನ್? ಒಂದು 2-3 ಸ್ಪೂನು ತುರಿದಿಟ್ಕೊಂಡಿರ್ತಾರೆ. ಅಲ್ಲಿ ಒಂದು ಸ್ವಲ್ಪ ಹಾಕಿ. ಪಲ್ಯದಲ್ಲಿ ಸಿಹಿ ಅಂಶ ಸಿಕ್ಕರೆ ಮಧ್ಯದಲ್ಲಿ ಹೌದು, ಭಾಳ ಚೆನ್ನಾಗಿರುತ್ತೆ. ಈಗ ಚೆನ್ನಾಗಿ ಕುದೀತಾ ಇದೆ. ಈಗ ಒಂದು 10 ನಿಮಿಷ ಬೇಯಬೇಕಿದು. ಹೌದು.
ತೋರಿಸ್ಬಿಡ್ತೀನಿ. ಚೆನ್ನಾಗಿ ಕುದೀತಾ ಇದೆ ಚೆನ್ನಾಗಿ ತಳಭಾಗದಲ್ಲಿ. ಹೌದು ಹೌದು ಬದನೆಕಾಯಿ ಪ್ರಮಾಣ ಜಾಸ್ತಿ ಇರೋದ್ರಿಂದ ತಳ ಕಾಣಿಸ್ತಾ ಇಲ್ಲ ನಮಗೆ. ಆದ್ರೂ ಹೌದು. ಈಗ ಮುಂದೆ ಇದನ್ನು ಮುಚ್ಚಿಬಿಡ್ತೀನಿ ಮತ್ತೆ ಒಂದು 10 ನಿಮಿಷ. ನಮ್ಮ ಈ ಎಣ್ಗಾಯಿ ನಮ್ಮ ಪಾರಂಪರಿಕ ಅಡಿಗೆ ಇದು. ಹೌದು ಹೌದು. ಎಷ್ಟು ವರ್ಷಗಳಿಂದ ಇದೆಯೋ ಗೊತ್ತಿಲ್ಲ. ಗೊತ್ತಿಲ್ಲ. ತಾವು ಯಾವಾಗ ಕಲ್ತಿದ್ದನ್ನ ಅಂತ ನೆನಪಿಸ್ಕೊಳ್ತೀರಾ? ಅದೇ ನಾವು ಒಂದು 10-15 ವರ್ಷದವರಿದ್ದಾಗ ನಮ್ಮ ತಾಯರು ಮಾಡ್ತಿದ್ರು, ನಮ್ಮ ಅತ್ತಿಗೆಯರು ಮಾಡ್ತಿದ್ರು. ಅವ್ರು ಮಾಡೋದ್ ನೋಡಿ ಕಲ್ತ್ಕೊಂಡಿದ್ದೀವಿ. ನಿಮಗೆ ಇವಾಗ 77 ವರ್ಷ. ಹೌದು. ಸುಮಾರು 60 ವರ್ಷದ ಹಿಂದೆ ಕಲ್ತಿದ್ದೀರಿ. ಹೌದು ಹೌದು. 1 ನಿಮಿಷ ತೆಗೆದು ನೋಡ್ತೀನಿ. ತೆಗೆದು ನೋಡ್ತೀರಾ ಈಗ? ಇದೆ ಇನ್ನೂ ಬೇಯಬೇಕು. ಚೆನ್ನಾಗಿ ಬೆಂದ್ರೇನೆ ಚೆನ್ನಾಗದು. ನೀರು ಹಸಿ ಉಳಿ ನೋಡ್ರಿ, ನೀವು ಹಾಕಿದ ನೀರು ಹೇಗೆ ಎಲ್ಲ ಬದನೆಕಾಯಿ ಹಾಗೆ ಈರುಳ್ಳಿನ ಸುತ್ತುವರೆದು ಅವುಗಳನ್ನ ಬೇಯುವಂತೆ ಮಾಡ್ತಾ ಇದೆ ಇಲ್ಲಿ ಅಂತ. ಎಷ್ಟು ಚೆನ್ನಾಗಿ ಬೇಯ್ತು. ಹೌದು ಹೌದು. ನೀರೇನಾದ್ರೂ ಹತ್ತ ಹೋಗಿದೆ ಅಂತ ನೋಡ್ರಿ ಮತ್ತೆ ಹಾಕ್ಬಹುದು. ಕಡಿಮೆ ಅದಕ್ಕೆ ನೋಡ್ಕೊಂಡಿದ್ದಲ್ವಾ ನೀವು? ಹೌದು ಹೌದು ಹೌದು. ನೀರ್ ಹತ್ತ ಹೋಗಿದ್ರೆ ಇನ್ನೊಂದ್ ಸ್ವಲ್ಪ ನೀರ್ ಹಾಕೋಬಹುದು. ಸ್ವಲ್ಪ ನೀರ್ ಹತ್ತ ಹೋಗಿದೆ, ಹಾಗಾಗಿ ಒಂಚೂರು ನೀರ್ ಹಾಕೊಳ್ತೀರಾ? ಒಂಚೂರು ನೀರು ಹಾಕೊಳ್ತೀನಿ. ಒಂದು ಅರ್ಧ ಕಪ್ನಷ್ಟು ಹಾಕೊಳ್ತೀನಿ. ಯಾಕೆ ಹೊತ್ತಬಾರ್ದಲ್ಲ ಅಂತ. ಅಂಚಿಂದನೇ ಹಾಕ್ತಿದ್ದೀರಾ? ಹೌದು, ಅಂಚಿನಿಂದನೇ ಹಾಕ್ಬೇಕು. ಮಧ್ಯ ಹಾಕಿದ್ರೆ ಮಸಾಲೆ ಎಲ್ಲ ಹೋಗ್ಬಿಡುತ್ತೆ ಅದರಲ್ಲಿ. ಒಂದು ಕಾಲು ಭಾಗದಷ್ಟು ಮುಳುಗಬೇಕು ಬದನೆಕಾಯಿಗಳು ನೀರಲ್ಲಿ. ಬಣ್ಣ ಬದಲಾಗುವಾಗ ಮುಚ್ಕೊಳ್ತೀರಾ? ಈ ಹಂತದಾಗ ನಾನು ಸ್ವಲ್ಪ ನೋಡ್ತೀನಿ. ಚೆನ್ನಾಗಿ ಕುದೀತಾ ಇದೆ. ಹೌದು ಹೌದು. ಚೆನ್ನಾಗಿ ಬೆಂದಿದೆ ಇವಾಗ. ಬದ್ನಿಕಾಯಿಗೆ ಚಾಕುನ ಚುಚ್ಚಿ ನೋಡ್ತಿದ್ದೀರಾ? ಹೌದು. ಒಳಗಡೆ ಸಲೀಸಾಗಿ ಹೋಗಿ ಬರ್ಬೇಕು ಅದು. ಚೆನ್ನಾಗಿ ಬೆರ್ತಿದೆ. ಚುಚ್ಚಿ ತೆಗೆದಾಗ ಸಲೀಸಾಗಿ ಒಳಗೆ ಹೋಗಿ ಬರ್ಬೇಕು. ಉಳಿದಿರೋದು ಮಸಾಲೆ ಹಾಕೊಳ್ತೀನಿ. ಈ ಥರ ನೀರು ಹಾಕೊಳ್ತೀನಿ. ಒಂದು ಅರ್ಧ ಕಪ್ನಷ್ಟು. ಕೈಯಿಂದನೇ ಕಲಿಸ್ಬೇಕಿಲ್ಲ. ಕೈಯಿಂದನೇ ಕಲಿಸಿ ಏನು ಮಾಡ್ಬೇಕು ಅಂದರೆ ಇದನ್ನ ಅಲ್ಲೆಲ್ಲೇ ಒಂದು ಸ್ವಲ್ಪ ಹಾಕಬೇಕು. ಹೌದಾ? ಹೌದು. ಓಹೋ, ಒಂದೇ ಸರಿ ಸುರಿಯಂಗಿಲ್ಲ? ಒಂದೇ ಸರಿ ಸುರಿಯಂಗಿಲ್ಲ. ಚೂರು ಹೌದು. ಎಲ್ಲೆಲ್ಲಿ ಗ್ಯಾಪ್ ಇರುತ್ತೋ ಅಲ್ಲೆಲ್ಲ ಹಾಕ್ತಿದ್ದೀರಾ? ಹೌದು 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 ಹೌದು. ಇದು ಈರುಳ್ಳಿಗೂ ಹಾಕಬೇಕಲ್ಲ? ಹೌದು, ಈರುಳ್ಳಿಗೆ ಹಾಕಿರ್ಲಿಲ್ಲ ನೀವು ಮಸಾಲೆ. ಸುರಿತಾ ಇದೆ. ಇದೇನು ಮಸಾಲೆದು ಎಲ್ಲ ನೀರು ಹಾಕ್ಬಿಡ್ತೀನಿ. ಓಕೆ. ಈಗ ನಾನು ಕೈ ಆಡಿಸ್ಕೊತೀನಿ. ಕೈ ಆಡಿಸ್ಬೋದಾ? ಬೆಂದಿವೆ ಅಲ್ಲ? ಬೆಂದಿದೆ ಅಂತಂದ್ರೆ ಮಧ್ಯದಲ್ಲಿರೋ ಮಸಾಲೆನೂ ಹಿಡ್ಕೊಂಡಿವೆ ಬದನೆಕಾಯಿ ಅಂತ. ಹಿಡ್ಕೊಂಡಿದ್ದಾವ ಅಂತ. ಈ ಇದರಲ್ಲಿ ಒಂದು 2 ಸ್ಪೂನ್ ಎಣ್ಣೆ ಹಾಕ್ತೀನಿ ನಾನು. ಈಗ? ಹೌದು. ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಹಾಕಿದ್ರೆ. ಸ್ವಲ್ಪ 2 ಸ್ಪೂನ್ ಎಣ್ಣೆ. ದೊಡ್ಡ ಸ್ಪೂನು? ಹೌದು. ಟೇಬಲ್ ಸ್ಪೂನಿಂದ ಒಂದು 2-2.5 ಸ್ಪೂನ್. ಹೌದು ಹೌದು. ಈ ಹಂತದಾಗ ನಾನು ಇದನ್ನು ಕೈ ಆಡಿಸ್ಕೊತೀನಿ. ಓಕೆ. ಎಲ್ಲವೂ ಚೆನ್ನಾಗಿ ಬೆಂದಿದೆ. ಕಲರ್ ಕೂಡ ಚೇಂಜ್ ಆಗಿದೆ. ಅಂದ್ರೆ ಈ ಕೈ ಆಡಿಸ್ಕೊಳ್ಳೋದ್ರಿಂದ ಏನು ಬದನೆಕಾಯಿದ ಯಾವ್ದಾದ್ರು ಭಾಗ ಬೇಯದೇ ಇದ್ರೆ ಅದು ಬೇಯಲಿ ಅಂತ. ಇಲ್ಲಿ ಎಡ್ಜಿಗಿದ್ವಲ್ಲ, ಹೌದು, ತುದಿಗಿದ್ದವು ಸ್ವಲ್ಪ ಏನಾರ ಇದ್ರೆ ಬೆಂದು ಬಿಡ್ತಾವ. ಸ್ವಲ್ಪ ಜರುಗಿಸ್ತಾ ಇದ್ದೀರಾ ಅಷ್ಟೇನೆ? ಹೌದು, ಸ್ವಲ್ಪ ಇದ್ರು ಹಿಂಗೆ ಸೈಡ್ನಿಂದ, ಇಲ್ಲದ್ರೆ ಒಡೆದು ಬಿಡ್ತಾವ. ಮಧ್ಯೆ ಸೀಳಿರು ಬೇರೆ. ಹೌದು ಹೌದು. ಈಗ ಇದನ್ನು ಮುಚ್ಚಿ ಬಿಟ್ಬಿಡ್ತೀನಿ. ತೆಳ್ಳನ್ ಪಾತ್ರೆ ತಗೊಳ್ಳೋರು ಬೇಕಿದ್ರೆ ಇನ್ನೊಂದು ಚೂರು ಬೇಯಿಸ್ಕೋಬಹುದು. ಇಲ್ಲ ದಪ್ಪನ್ ಪಾತ್ರೆ ತಗೊಂಡಿರೋದ್ರಿಂದ ಮುಂಚೆನೆ ಆಫ್ ಮಾಡ್ಕೊಳ್ತೀವಿ. ಮೊದಲೇ ಆಫ್ ಮಾಡಿಬಿಟ್ಟೆ. ಓಕೆ, ಇಷ್ಟಾದ್ರೆ ಆಯ್ತು. ಹೌದು, ಬದನೆಕಾಯಿ ಎಣ್ಣೆ ರೆಡಿ. ನಾನೀಗ ಬದನೆಕಾಯಿ ಎಣ್ಗಾಯಿ ಮಾಡಿದ್ದೀನಿ. ಅದರ ಜೊತೆಯಲ್ಲಿ ರೊಟ್ಟಿ ಕೊಟ್ಟಿದ್ದೀನಿ. ತಿಂದು ಹೇಗಿದೆ ಅಂತ ಹೇಳು. ಆಗ್ಲಮ್ಮ, ತುಂಬ ಧನ್ಯವಾದಗಳು. ಬನ್ನಿ, ಈಗ ತಡ ಮಾಡ್ದೇನೆ ಈ ಬದನೆಕಾಯಿ ಎಣ್ಗಾಯನ್ನು ಟೇಸ್ಟ್ ಮಾಡಿಬಿಟ್ಟು ಯಾವ ರೀತಿ ಇದ್ರ ರುಚಿ ಬಂದಿದೆ ಅಂತ ನೋಡೋಣ. ಇದಕ್ಕೆ ಕಾಂಬಿನೇಷನ್ ಆಗಿ ನನಗೆ ಮೆತ್ತನ್ ರೊಟ್ಟಿ ಹಾಗೆಯೇ ಕಟಕ್ ರೊಟ್ಟಿನ ಕೊಟ್ಟಿದ್ದಾರೆ, ಅಥವಾ ಖಡಕ್ ರೊಟ್ಟಿ ಅಂತ ಕೂಡ ಇದನ್ನಂತಾರೆ. ಬನ್ನಿ ಈಗ ಪಲ್ಯನ ತಿಂದುಬಿಟ್ಟು ಯಾವ ರೀತಿ ಇದು ರುಚಿಸುತ್ತೆ ಅಂತ ನೋಡೋಣ. ಬದನೆಕಾಯಿನ ನಾನು ಕಟ್ ಮಾಡಿಕೊಂಡಾಗ ಅದು ತುಂಬಾ ಫ್ಲಾಲೆಸ್ ಆಗಿ ಮೆತ್ತಗೆ ಬಂತು. ಎಷ್ಟು ಹದವಾಗಿ ಬೆಂದಿದೆ ಬದನೆಕಾಯಿ ಅಂತ ಇದರಿಂದ ಗೊತ್ತಾಗುತ್ತೆ. ಬನ್ನಿ. ಸಖತ್ ಮೆತ್ತಗೆ ಬಂದಿದೆ, ಸಖತ್ತು ಜ್ಯೂಸಿಯಾಗಿ ಈ ಒಂದು ಬದನೆಕಾಯಿ ಬೆಂದಿದೆ. ಅಷ್ಟೇ ಚೆನ್ನಾಗಿ
ಆ ಎಲ್ಲ ಮಸಾಲೆನ ಅದು ಹಿಡಿದಿಟ್ಕೊಂಡಿದೆ. ವಿಶೇಷವಾಗಿ ಇವರೇನು ಗುರಳ್ ಪುಡಿಯನ್ನು ಬಳಸಿದ್ರಲ್ಲ ಅದ್ರ ಫ್ಲೇವರು ಈ ಪಲ್ಯಕ್ಕೆ ಒಳ್ಳೆ ಮಜಾ ಕೊಡ್ತಾ ಇದೆ, ತುಂಬ ಚೆನ್ನಾಗಿ ರುಚಿಸ್ತಾ ಇದೆ ಈ ಒಂದು ಪಲ್ಯ. ಹಾಗೆಯೇ ಶೇಂಗಾ ಪುಡಿಯನ್ನು ಇವರು ಆ್ಯಡ್ ಮಾಡಿದರು, ಅದು ಕೂಡ ಅದ್ರ ಫ್ಲೇವರು ಸಿಗ್ತಾ ಇದೆ. ಹಾಗೆಯೇ ಏನು ಹುಣಸೆ ಹುಳಿಯನ್ನು ಹಿಂಡಿದ್ರಲ್ಲ ಅದು ಒಳ್ಳೆ ಮಜಾ ಕೊಡ್ತಾ ಇದೆ. ಇನ್ನೊಂದು ಇದ್ರ ಮಜಾ ಏನಪ್ಪ ಅಂತಂದರೆ ಈ ಎಣ್ಗಾಯಿ ಪಲ್ಯ ಬರೀ ರೊಟ್ಟಿ ಜೊತೆಗೆ ಮಾತ್ರ ಅಲ್ಲ, ಚಪಾತಿ ಜೊತೆಗೆ ಕೂಡ ಇದು ಅಷ್ಟೇ ರುಚಿಯಾಗಿರುತ್ತೆ. ಹಾಗೆಯೇ ಮನೆಯಲ್ಲಿ ಅನ್ನ ಮಾಡ್ಕೊಂಡ್ಬಿಟ್ರೆ ಸಾಕು, ಬಿಸಿ ಅನ್ನ ತುಪ್ಪದ ಜೊತೆಗೆ ಈ ಎಣ್ಗಾಯಿ ಪಲ್ಯ ಒಳ್ಳೆ ರುಚಿ ಕೊಡುತ್ತೆ. ಹಾಗೆಯೇ ಅನ್ನ ಮೊಸರಿನ ಜೊತೆಗೂ ಕೂಡ ಅಷ್ಟೇ ಈ ಎಣ್ಗಾಯಿ ಪಲ್ಯ ಒಳ್ಳೆ ರುಚಿ ಕೊಡುತ್ತೆ. ಹಾಗೆಯೇ ಈ ಒಂದು ಪಲ್ಯಕ್ಕೆ ಇವರು ಮಧ್ಯ ಮಧ್ಯ ಏನು ಈರುಳ್ಳಿಯನ್ನು ಹಾಕಿದ್ರಲ್ಲ ಆ ಈರುಳ್ಳಿ ಕೂಡ ಇಲ್ಲಿ ನನ್ನ ಕೈಲಿದೆ, ಇದು ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ಬನ್ನಿ ಇದ್ರ ಟೇಸ್ಟು ನೋಡ್ಬಿಡ್ತೀನಿ ಸ್ವಲ್ಪ. ಈರುಳ್ಳಿ ಈ ರಸದಲ್ಲಿ ಮಿಂದೆದ್ದು ಮೆತ್ತಗಾಗಿದೆ, ಹಾಗೆಯೇ ಒಳ್ಳೆ ರುಚಿ ಕೊಡ್ತಾ ಇದೆ. ಅದ್ಭುತ ರೀ, ಇಂತಹ ಒಂದು ಪಲ್ಯ ಇದ್ಬಿಟ್ರೆ ಸಾಕು, ಊಟ ತುಂಬಾ ಇಷ್ಟ ಆಗಿಬಿಡುತ್ತೆ. ಹಾಗೆಯೇ ಇಂತಹ ಒಂದು ಪಲ್ಯ ಇದ್ದರೆ ತಾನೇ ಸಂಕ್ರಾಂತಿ ಹಬ್ಬ ಪೂರ್ಣಗೊಳ್ಳೋದು. ನೋಡಿದ್ರಲ್ಲ ಯಾವ ರೀತಿ ಮಾಡೋದು ಈ ಒಂದು ಎಣ್ಗಾಯಿ ಅಂತ ಈ ಒಂದು ಸಂಚಿಕೆಯಲ್ಲಿ ನೋಡಿದ್ವಿ. ಇದೇ ರೀತಿ ನಮ್ಮ ಮುಂದಿನ ಸಂಚಿಕೆಗಳಲ್ಲೂ ಕೂಡ ಇದೇ ರೀತಿಯ ವಿಶಿಷ್ಟವಾದ ಖಾದ್ಯಗಳನ್ನು ನಾವು ನಿರಂತರವಾಗಿ ಪರಿಚಯಿಸ್ತಾ ಹೋಗ್ತೇವೆ. ಅದರಲ್ಲೂ ಮುಂದಿನ ಸಂಚಿಕೆಯಲ್ಲಿ ನಾವು ಈ ಜೋಳದ ರೊಟ್ಟಿ ಹಾಗೆಯೇ ಕಡಕ್ ರೊಟ್ಟಿನ ಯಾವ ರೀತಿ ಮಾಡೋದು ಅನ್ನೋ ಸಂಪೂರ್ಣ ರೆಸಿಪಿಯನ್ನು ತೋರಿಸ್ತೇವೆ. ಅದನ್ನು ಕೂಡ ದಯವಿಟ್ಟು ನೋಡಿ ನಮ್ಮನ್ನು ಬೆಂಬಲಿಸಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದಗಳು.